ನಮಸ್ಕಾರ ಸ್ನೇಹಿತರೆ, ನಮ್ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತೊಂದು ಯೂನಿಕ್ ಆಗಿರುವಂಥ ಇನ್ಸ್ಟೆಂಟ್ ದೋಸೆ ರೆಸಿಪಿ ತೋರಿಸ್ತಾ ಇದ್ದೀನಿ. ಈ ರೀತಿ ದೋಸೆ ಮಾಡೋದಕ್ಕೆ ಯಾವುದೇ ರೀತಿ ಸೋಡಾ ಆಗಲಿ, ಈನೋ ಆಗಲಿ, ಮೊಸರು ಆಗಲಿ ಏನೂ ಬೇಕಾಗೋದಿಲ್ಲ. ಇನ್ಸ್ಟೆಂಟಾಗಿ ಫರ್ಮೆಂಟೇಷನ್ ಇಲ್ಲದೆ ಇರೋವಂಥ ದೋಸೆ ಮಾಡೋವಂಥ ವಿಧಾನ ಇದು. ನೋಡೋದಕ್ಕೆ ದೋಸೆನ ನಾವು ಹುದುಗ ಹಾಕಿ ದೋಸೆ ಮಾಡ್ತಾ ಇದ್ದೀವಿ ಅನ್ನೋಂಗಿರುತ್ತೆ. ಆದರೆ ಇದನ್ನು ನಾವು ಮಾಡ್ತಾ ಇರೋದು ಬಾಳೆಹಣ್ಣನ್ನು ಬಳಸಿನೂ ಸಹ ಗರ್ಗರಿಯಾಗಿರುವಂಥ ದೋಸೆನ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನನ್ನ ವಿಡಿಯೋ ನೀವೇನಾದರೂ ಮೊದಲೇ ಬಾರಿ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋನ ತಕ್ಷಣ ನೋಡೋದಕ್ಕೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮೊದಲು ಒಂದು ಬೌಲ್ಗೆ 2 ಕಪ್ಪು ದೋಸೆ ಅಕ್ಕಿ ಹಾಕ್ಕೊಳ್ಳೋಣ. ಈ ರೆಸಿಪಿಗೆ ದೋಸೆ ಅಕ್ಕಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಬೇರೆ ಅಕ್ಕಿ ಹಾಕೋದಕ್ಕಿಂತ ದೋಸೆ ಅಕ್ಕಿ ಹಾಕ್ಕೊಳ್ಳೋದೇನೆ ಉತ್ತಮ. ಅಕ್ಕಿ ಜೊತೆಗೆ 1 ದೊಡ್ಡ ಚಮಚ ಕಡಲೆಬೇಳೆ ಹಾಕ್ಕೊಳ್ಳೋಣ. ಹಾಗೆಯೇ 2 ದೊಡ್ಡ ಚಮಚ ತೊಗರಿಬೇಳೆ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 2-3 ಸಲ ತೊಳೆದು ಬಿಡೋಣ. ಅಕ್ಕಿನ ಚೆನ್ನಾಗಿ 2-3 ಸಲ ತೊಳೆದಿರೋಂಥ ನೀರನ್ನು ಪೂರ್ತಿಯಾಗಿ ಚೆಲ್ಬಿಡಬೇಕು. ಒಂದು ಸಲ ಅಕ್ಕಿ ಚೆನ್ನಾಗಿ ತೊಳ್ಕೊಂಡ್ಮೇಲೆ ಅಗತ್ಯ ಇರೋಷ್ಟು ನೀರು ಹಾಕ್ಬಿಟ್ಟು ಇದನ್ನು 2-3 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಅಕ್ಕಿ ಮತ್ತು ಬೇಳೆಗಳೆಲ್ಲವೂ ಚೆನ್ನಾಗಿ 2-3 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ನಿಂತಿರೋಂಥ ಎಕ್ಸ್ಟ್ರಾ ನೀರನ್ನು ಬೇರೆ ಒಂದು ಬೌಲ್ಗೆ ತೆಕ್ಕೊಳ್ಳೋಣ. ಬೇರೆ ಒಂದು ಬೌಲ್ಗೆ ನೀರನ್ನು ತೆಕ್ಕೊಂಡು ಇದಕ್ಕೆ ಅರ್ಧ ಕಪ್ಪು ಫ್ರೆಶ್ ಆಗಿ ತುರಿದಿರೋಂಥ ತೆಂಗಿನ ತುರಿ, ಹಾಗೆಯೇ ಈ ಸೈಜಿನ 4 ಬಾಳೆಹಣ್ಣು. ಇದು ಚಿಕ್ಕದಾಗಿರುವಂಥ ಏಲಕ್ಕಿ ಬಾಳೆಹಣ್ಣು ಅಲ್ಲ, ಹಾಗಂತ ಪಚ್ಚ ಬಾಳೆಹಣ್ಣು ಅಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿರುವಂಥ 4 ಬಾಳೆಹಣ್ಣನ್ನು ಹಚ್ಚಿ ಹಾಕ್ಕೊಂಡು ಇದನ್ನು ಅಗತ್ಯ ಇರೋಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಳ್ಳೋಣ. ಅಕ್ಕಿ ನೆನೆಸಿದ ನೀರನ್ನು ನಾವೇನು ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ, ಅದೇ ನೀರನ್ನೇ ಬಳಸ್ಕೊಂಡು ಇದನ್ನು 2 ಬ್ಯಾಚಸಲ್ಲಿ ಈ ರೀತಿ ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಬಗ್ಗಿಸ್ಕೊಳ್ಳೋಣ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಜೊತೆಗೆ 1 ಚಿಕ್ಕ ಚಮಚ ಸಕ್ಕರೆ ಹಾಕ್ಕೊಂಡು ಇದಿಷ್ಟನ್ನು ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಉಪ್ಪು ಮತ್ತು ಸಕ್ಕರೆ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಂಡು ನೋಡೋಣ. ಇನ್ನೂ ದೋಸೆ ಹಿಟ್ಟು ತುಂಬ ಗಟ್ಟಿ ಅಂತ ಅನ್ನಿಸ್ತಾ ಇದ್ದರೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೋಬೋದು. ಈ ರೀತಿ ದೋಸೆ ಇಟ್ಟಿದ್ರೆ ಸಾಕು. ಇದು ತುಂಬ ನೀರಾಗೂ ಇರಬಾರ್ದು, ಹಾಗಂತ ತುಂಬ ಗಟ್ಟಿನೂ ಇರಬಾರ್ದು. ಹದವಾಗಿ ದೋಸೆ ಹಿಟ್ಟು ತಯಾರಿಸ್ಕೊಳ್ಳೋಣ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿಯೇ ಇರಬೇಕು. ಈಗ ನೋಡಿ, ದೋಸೆ ಹಿಟ್ಟು ತಯಾರಾಗಿದೆ. ಈಗ ದೋಸೆ ತಯಾರಿಸ್ಕೊಳ್ಳೋಣ. ಒಂದು ಹಂಚು ಬಿಸಿಗೆ ಇಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಟಿಶ್ಯೂ ಪೇಪರಲ್ಲಿ ಹಂಚು ಮೇಲೆ ಇರೋಂಥ ಎಣ್ಣೆನ ಈ ರೀತಿ ಸವರ್ಬಿಟ್ಟು ಒಂದು ಸೌಟು ಹಿಟ್ಟನ್ನು ಹಾಕ್ಕೊಳ್ಳೋಣ. ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಈ ರೀತಿ ದೋಸೆನ ತಯಾರಿಸ್ಕೊಳ್ಳೋಣ. ನಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆನ ಹರಡ್ಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಮುಚ್ಚಳ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿದ ಮೇಲೆ ಮುಚ್ಚಳ ತೆಗೆದು ಮತ್ತೆ ಸ್ವಲ್ಪ ಹೊತ್ತು ಇದನ್ನು ಕೆಂಪಾಗೋ ರೀತಿ ಬೇಯಿಸ್ಕೊಂಡ್ಮೇಲೆ ಈ ರೀತಿ ಹಂಚಿಂದ ತೆಕ್ಕೊಳ್ಳೋಣ ದೋಸೆನ. ನೋಡಿ, ಈಗ ಗರ್ಗರಿ ಆಗಿರುವಂಥ ಬಿಸಿ ಬಿಸಿ ದೋಸೆ ತಯಾರಾಗಿದೆ. ಇದೇ ರೀತಿ ಉಳಿದಿರೋಂಥ ಹಿಟ್ಟಲ್ಲೂ ಸಹ ಇದೇ ರೀತಿ ದೋಸೆನ ತಯಾರಿಸ್ಕೊಳ್ಳೋದು. ನಾನು ತೊಗೊಂಡಿರೋಂಥ ಮೆಜರ್ಮೆಂಟ್ಗೆ 3-4 ಜನಕ್ಕೆ ಒಂದು ಹೊತ್ತಿಗೆ ಆಗೋಷ್ಟು ದೋಸೆ ಸಫಿಷಿಯೆಂಟಾಗಿ ಆಗುತ್ತೆ. ಇನ್ನು ನೀವು ಜಾಸ್ತಿ ಕ್ವಾಂಟಿಟಿಲಿ ತಯಾರಿಸಬೇಕು ಅಂದರೆ ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಜಾಸ್ತಿಯಾಗಿ ಹಾಕ್ಕೋಬೇಕು. ಅಥವಾ ನೀವು ಕಮ್ಮಿ ಕ್ವಾಂಟಿಟಿಲಿ ತಯಾರಿಸಬೇಕು ಅಂದರೆ ಎಲ್ಲವನ್ನೂ ಅರ್ಧ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಅಕ್ಕಿ, ಬೇಳೆ ಮತ್ತು ಬಾಳೆಹಣ್ಣು ಎಲ್ಲವನ್ನೂ ಅಷ್ಟೇ ಕಮ್ಮಿ ಕ್ವಾಂಟಿಟಿಲಿ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಈಗಾಗಲೇ ಸಾಕಷ್ಟು ರೀತಿ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಗಳು, ಇನ್ಸ್ಟೆಂಟ್ ದೋಸೆ, ಇನ್ಸ್ಟೆಂಟ್ ಇಡ್ಲಿ, ಈ ರೀತಿ ರೆಸಿಪಿಗಳನ್ನೆಲ್ಲ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಹೇಳೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ, ರೆಸಿಪಿ ಯೂನಿಕ್ ಅಂತ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.